ನಮಸ್ತೆ ಎಲ್ರಿಗೂ, ನಮ್ಮ ಚಾನಲ್ಗೆ ಸ್ವಾಗತ. ವಿನಯ್ ಮತ್ತು ಕಾವ್ಯ ಮದುವೆಯಾಗಿ 5 ವರ್ಷ ಆಗಿತ್ತು. ಮೊದಲಿನಂತೆ ರೊಮ್ಯಾನ್ಸ್ ಈಗ ಕಡಿಮೆಯಾಗಿತ್ತು. ಕೆಲಸ, ಮನೆ, ರೆಸ್ಪಾನ್ಸಿಬಿಲಿಟಿ ಇವೆಲ್ಲದರ ಮಧ್ಯೆ ಐ ಲವ್ ಯು ಅನ್ನೋ ಮಾತುಗಳೇ ಕಳೆದು ಹೋಗಿದ್ದವು, ಮರೆತು ಹೋಗಿದ್ದವು. ಆದ್ರೆ ಪ್ರೀತಿ ಮಾತ್ರ ಕಡಿಮೆ ಆಗಿರಲಿಲ್ಲ. ಒಂದು ದಿನ ಆಫೀಸ್ನಲ್ಲಿ ಅವನ ಫ್ರೆಂಡ್ ಕೇಳಿದ, ಮಚ್ಚ, ನಿನ್ನ ವೈಫ್ಗೆ ಲಾಸ್ಟ್ ಆಗಿ ಯಾವಾಗ ಸರ್ಪ್ರೈಸ್ ಕೊಟ್ಟೆ? ಅದನ್ನ ಕೇಳಿ ವಿನಯ್ ಸೈಲೆಂಟ್ ಆದ. ಅವನ ಹತ್ತಿರ ಆನ್ಸರ್ ಇರಲಿಲ್ಲ. ಆ ರಾತ್ರಿ ಮನೆಗೆ ಬಂದಾಗ ಕಾವ್ಯ ಕಿಚನ್ ನಲ್ಲಿ ಬ್ಯುಸಿ ಆಗಿತ್ತು. ಅವಳ ಹೇರ್ ಕ್ಲಿಪ್ ಲೂಸ್ ಆಗಿತ್ತು, ಮುಖ ಟಯರ್ಡ್ ಆಗಿತ್ತು. ಆದರೂ ಅವಳು ಕೇಳಿದ್ದು, ಊಟ ಮಾಡಿದ್ಯಾ, ಟಯರ್ಡ್ ಆಗಿದ್ದೀಯಾ? ಆ ಕ್ಷಣದಲ್ಲಿ ವಿನಯ್ಗೆ ಗಿಲ್ಟ್ ಕಾಡಿತ್ತು. ಇವಳು ಇಷ್ಟು ಕೇರ್ ಮಾಡ್ತಾಳೆ, ನಾನು ಯಾವಾಗ ಅಪ್ರಿಶಿಯೇಟ್ ಮಾಡಿದ್ದೆ ಎಂದು ಯೋಚಿಸುತ್ತಿದ್ದ. ಮುಂದಿನ ದಿನ ಸೀಕ್ರೆಟ್ಲಿ ಪ್ಲಾನ್ ಶುರು ಮಾಡಿದ. ಕಾವ್ಯಗೆ ಇಷ್ಟವಾದ ಸ್ಯಾರಿ, ಫ್ಲವರ್ಸ್, ಕ್ಯಾಂಡಲ್ಸ್ ಎಲ್ಲವನ್ನ ಅರೇಂಜ್ ಮಾಡಿದ. ಮ್ಯಾರೇಜ್ ಫೋಟೋ ಆಲ್ಬಮ್ ಕೂಡ ತೆಗೆದು ಕ್ಲೀನ್ ಮಾಡಿದ. ಆ ರಾತ್ರಿ ಕಾವ್ಯ ಮನೆಗೆ ಬಂದಾಗ ರೂಮ್ ತುಂಬಾ ಡೆಕೋರೇಷನ್ ನೋಡಿ ಶಾಕ್ ಆದ. ವಿನಯ್, ಇದು ಏನು ಎಂದು ಕೇಳಿದ್ಲು. ಅವನು ನಗು ಮಾಡಿ ಅವಳ ಕೈ ಹಿಡಿದ. ಸ್ವಲ್ಪ ಟೈಮ್ ಮಷೀನ್ಗೆ ಬರ್ತೀಯಾ ಎಂದು ಹೇಳಿದ. ಟೇಬಲ್ ಮೇಲೆ ಹಳೆಯ ಫೋಟೋಸ್ ಇವೆ. ಮೊದಲ ಮೀಟ್, ಎಂಗೇಜ್ಮೆಂಟ್, ವೆಡ್ಡಿಂಗ್, ಫಸ್ಟ್ ಟ್ರಿಪ್. ಪ್ರತಿ ಫೋಟೋ ನೋಡುತ್ತಾ ಇಬ್ಬರು ನಗುತ್ತಾ ಮೆಮೊರೀಸ್ ಅನ್ನ ನೆನಪಿಸಿಕೊಂಡರು. ಒಂದು ಫೋಟೋ ನೋಡಿ ಕಾವ್ಯ ಜೋರಾಗಿ ನಕ್ಕಳು. ಅಯ್ಯೋ, ನಿಮ್ಮ ಹೇರ್ ಸ್ಟೈಲ್ ನೋಡಿ. ಏನು, ಆಗ ನಾನು ಹೀರೋ ಆಗಿದ್ದೆ ಎಂದು ವಿನಯ್ ಡ್ರಾಮಾ ಮಾಡಿದ. ಆ ದಿನ ಇಬ್ಬರು ಮಕ್ಕಳಂತೆ ನಕ್ಕರು. ಸ್ವಲ್ಪ ಸಮಯದ ನಂತರ ವಿನಯ್ ಸೀರಿಯಸ್ ಆಗಿ ಹೇಳಿದ, ಕಾವ್ಯ, ನಾನು ಬ್ಯುಸಿ ಅಂತ ಹೇಳ್ಕೊಂಡು ನಿನ್ನನ್ನು ಸ್ಪೆಷಲ್ ಫೀಲ್ ಮಾಡಿಸೋದನ್ನ ಮರೆತು ಬಿಟ್ಟೆ. ಅವಳು ಸೈಲೆಂಟ್ ಆಗಿ ಅವನನ್ನೇ ನೋಡುತ್ತಿದ್ದಳು. ಆದ್ರೆ ಒಂದು ದಿನವೂ ನಿನ್ನ ವ್ಯಾಲ್ಯೂ ಕಡಿಮೆಯಾಗಿಲ್ಲ ಎಂದು ಹೇಳಿ ಅವಳಿಗೆ ಸ್ಮಾಲ್ ಗಿಫ್ಟ್ ಬಾಕ್ಸ್ ಅನ್ನ ಕೊಟ್ಟ. ಕಾವ್ಯ ಅದನ್ನ ಓಪನ್ ಮಾಡಿದ್ಲು. ಅದರ ಒಳಗೆ ಗೋಲ್ಡ್ ಚೈನ್ ಇರಲಿಲ್ಲ, ಡೈಮಂಡ್ ಇರಲಿಲ್ಲ. ಆದ್ರೆ ಒಂದು ಸಿಂಪಲ್ ಹ್ಯಾಂಡ್ ರೈಟಿಂಗ್ ಲೆಟರ್ ಮಾತ್ರ ಇತ್ತು. ಅದರೊಳಗೆ ಬರೆಯಲಾಗಿತ್ತು, ನನ್ನ ಜೀವನದಲ್ಲಿ ನಾನು ಮಾಡಿದ ಅತ್ಯುತ್ತಮ ನಿರ್ಧಾರ ಎಂದ್ರೆ ನಾನು ನಿನ್ನನ್ನ ಮದುವೆಯಾಗಿದ್ದು. ಕಾವ್ಯ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬಿತ್ತು. ನನಗೆ ಎಕ್ಸ್ಪೆನ್ಸಿವ್ ಗಿಫ್ಟ್ ಬೇಡ ವಿನಯ್ ಎಂದು ಅವಳು ನಿಧಾನವಾಗಿ ಅವನ ಕೈ ಹಿಡಿದು ಹೇಳಿದ್ಳು. ನೀನೇ ನನ್ನ ಬಿಗ್ಗೆಸ್ಟ್ ಗಿಫ್ಟ್. ಆ ಕ್ಷಣದಲ್ಲಿ ವಿನಯ್ ಎಮೋಷನಲ್ ಆಗಿಬಿಟ್ಟ. ಅವನು ಅವಳನ್ನ ಅಪ್ಪಿಕೊಂಡ. ಹೊರಗೆ ಮಳೆ ಸುರಿಯುತ್ತಿತ್ತು. ಒಳಗೆ ಇಬ್ಬರ ಹೃದಯಗಳಲ್ಲಿ ಹಳೆಯ ಪ್ರೀತಿ ಮತ್ತೆ ಹೊಸದಾಗಿ ಹುಟ್ಟುತ್ತಿತ್ತು. ಆ ರಾತ್ರಿ ಅವರು ಗಂಡ ಹೆಂಡತಿ ಮಾತ್ರ ಅಲ್ಲ, ಮತ್ತೆ ಹೊಸದಾಗಿ ಪ್ರೀತಿಯಲ್ಲಿ ಬಿದ್ದ ಜೋಡಿಯಾಗಿದ್ದರು. ಅವರ ರೊಮ್ಯಾನ್ಸ್ ಮತ್ತೆ ಶುರುವಾಗಿತ್ತು. ಅವರು ಮತ್ತೆ ಹೊಸದಾಗಿ ಮದುವೆಯಾದ ಜೋಡಿಯಂತೆ ಫೀಲ್ ಮಾಡಿಕೊಂಡರು. ಮದುವೆ ಆದ ಮೇಲೆ ರೊಮ್ಯಾನ್ಸ್ ಕಡಿಮೆ ಆಗ್ಬೋದು, ಆದ್ರೆ
ನಿಜವಾದ ಪ್ರೀತಿ ಎಂದಿಗೂ ಕಡಿಮೆಯಾಗುವುದಿಲ್ಲ. ಸಣ್ಣ ಸಣ್ಣ ಸರ್ಪ್ರೈಸ್ ಕೂಡ ಸಂಬಂಧವನ್ನ ಮತ್ತೆ ಸುಂದರವಾಗಿಸಬಹುದು. ಈ ಕತೆ ನಿಮ್ಗೆ ಇಷ್ಟ ಆಯ್ತು ಅಲ್ವಾ? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ. ನಮ್ಮ ಚಾನಲ್ ಅನ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡದೆ ಇಷ್ಟೊತ್ತು ವಿಡಿಯೋನ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಹೊಸ ಕಥೆಯೊಂದಿಗೆ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಜೀವಧ್ವನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.